ಪೆಟ್ರೋಲ್ ಎಲ್ಲಿ ಮಾಡಿಕೊಂಡು ಬಂದವ್ರು ನೋಡಿ ಗೈಸ್ ನಪ್ಪ ಅಪ್ಪ ಗೈ ಸಾಯಿಸ್ತಿದ್ದೀನಿ ಜೇನುವರು ಪರವಾಗಿಲ್ಲ. ಟೀ ಕುಡಿದ್ರೆ ಸಡನ್ ಆಗಿ ಏನೋ ಹೇಳ್ಬಿಡ ಕಿಕ್ ಕೊಡ್ತದೆ, ಹಾಲು ಕುಡಿದ್ರೆ ಏನಾಗ್ತದೆ ಅಂತ ರೆಡಿ ಆಗ್ಬಾರ್ದ ಹೇಳಕ್ಕೆ. ಕಮ್ಮಿ ರೇಟಲ್ಲಿ ಹಾಕೊಡು, ನಾನು ಕರ್ಕೊಂಡ್ ಬಂದಿರೋದು. ಹಾಕೊಡ್ತೀರಾ? ಕಮ್ಮಿ ರೇಟ್ ಅಂತ ಬೇಕಾ? ಹಾ, ಮೆಜೆಸ್ಟಿಕ್ ಹೋಗು. ವಾಟ್ಸಪ್ ಫ್ಯಾಮ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಏನಂದ್ರೆ ಇವತ್ತು ನಮ್ಗೆ ಬರ್ತಾ ಇದ್ದೋ ಪೆಟ್ರೋಲ್ ಖಾಲಿ ಆಗೋಯ್ತು ಗಾಡಿದು. ನನ್ನ ತಮ್ಮ ಇಲ್ಲಿ ಬಗ್ಗಿಸಿರ್ತವನೆ. ಸ್ಟಾರ್ಟ್ ಮಾಡೋ ಗೈಸ್. ಇವಾಗ ನಮ್ಮ ಅಪ್ಪಂಗೆ ಹೇಳಿದ್ದೀನಿ ಪೆಟ್ರೋಲ್ ತಗೋಬಾ ಅಂತ. ನಮ್ಮ ಅಪ್ಪ ತಗೋಬರ್ತಾವ್ರೆ, ಆದರೂ ಸ್ಟಾರ್ಟ್ ಮಾಡ್ತಾವನೆ, ಸ್ಟಾರ್ಟ್ ಆಗ್ತಾಯಿಲ್ಲ. ಹಾಂ, ಆಮೇಲೆ ಬಿಡು, ಅದೇನು ನೀನು ಮಾಟ ಮಂತ್ರ ಹಾಕ್ಬಿಟ್ರೆ ಏನು ಸ್ಟಾರ್ಟ್ ಆಗೋಗಲ್ಲ ಅದು. ಹಾಕು ಇನ್ನೊಂದ್ಸಲ ನೋಡೋಣ. ಸ್ಟಾರ್ಟ್ ಮಾಡ್ಬಿಟ್ಟು ಅಂತ ಇಂದು ಹೋಗ್ತಾ ಇದ್ವಿ, ಮತ್ತೆ ಆಫ್ ಆಗೋಯ್ತು ಗೈಸ್, ಮತ್ತೆ ಆಫ್ ಆಗೋಯ್ತು. ಇಳಿ ಆಗಲ್ಲ ಬಿಡೋ, ಸ್ಟಾರ್ಟು ಬರಲಿ ಅಪ್ಪಾಜಿ. ಗೈಸ್ ನನ್ನ ತಮ್ಮಂಗೆ ಬೇರೆ ಡ್ಯೂಟಿಗೆ ಟೈಮ್ ಆಗೋಗೈತೆ, ಪೆಟ್ರೋಲ್ ಬೇರೆ ಆಫ್ ಆಗೋಗೈತೆ. ಅಲ್ಲ, ಪೆಟ್ರೋಲ್ ಆಫ್ ಆಗಿಲ್ಲ, ಗಾಡಿ ಆಫ್ ಆಗೋಗೈತೆ, ಪೆಟ್ರೋಲ್ ಖಾಲಿ ಆಗೈತೆ. ನಮ್ಮಪ್ಪ ತಗೊಬರ್ತಾವ್ರೆ, ಹಾಕಿಸ್ಕೊಂಡು ಹೋಗ್ತೀವಿ. ಲೆಟ್ಸ್ ಗೋ ಗೈಸ್. ನನ್ನ ತಮ್ಮ ಬೇರೆ ಗಾಡಿನ ಹತ್ಕೊಂಡು ಹೊಂಟೋಗ್ತಾವನೆ. ಇವಾಗ ನಾವು ಒಬ್ಬನೇ ವೇಟ್ ಮಾಡಬೇಕು. ನಮ್ಮಪ್ಪ ಪೆಟ್ರೋಲ್ ತರೋವರು ವೇಟ್ ಮಾಡಬೇಕು. ಬಾಯಿ ಮಾಡಿ ಹೊಂಟೋದವನು. ಇವಾಗ ನಾವು ಒಬ್ಬನೇ ವೇಟ್ ಮಾಡಬೇಕು. ನಮ್ಮಪ್ಪ ಬರೋವರೆಗೂ ಏನಾದರೂ ಮಾಡಬೇಕಲ್ಲ, ಏನು ಮಾಡಲಿ ಗೈಸ್? ಏನಾದ್ರು ಐಡಿಯಾ ಕೊಡಿ ಗೈಸ್, ಏನು ಗೊತ್ತಾಗ್ತಿಲ್ಲ. ಕಂಟೆಂಟ್ ಏನು ಮಾಡಿ ಅಂತ ಗೊತ್ತಾಗ್ತಿಲ್ಲ, ಬಟ್ ಇದೇ ಮಾಡ್ತಾಯಿದ್ದೀನಿ. ಎಲ್ಲ ಸಪೋರ್ಟ್ ಮಾಡಿ, ಲವ್ ಯು ಗೈಸ್. ನಮ್ಮಪ್ಪ NS ಗಾಡಿ ಎತ್ಕೊಂಡು ಪೆಟ್ರೋಲ್ ತಗೊಬಂದರು ಗೈಸ್. ನೋಡಿ ಪೆಟ್ರೋಲ್ ಎಲ್ಲಿ ಮಾಡಿಕೊಂಡು ಬಂದವ್ರು ನೋಡಿ ಗೈಸ್. ನಮ್ಮಪ್ಪ ಏನೋ ಹಿಂಗೆ ಕೊಡ್ತೀಯಾ ಪೆಟ್ರೋಲ್ನ? ಹಾಂ, ಬಾ ಹಾಕಿ ಬಾಯ್ತು ನನಗೆ. ಹಾಂ, ಅದು ತಗೊಳ್ತೀನಿ ಬಾ. ನಿನ್ನ ಕೈಲಿ ಓಡ್ಸೋಕ್ಕಾಗಲ್ಲ ಅಂತ ಗೊತ್ತು. ಪೆಟ್ರೋಲ್ ಹಾಕಿಸ್ಬೇಕು ಅಂತ ಗೊತ್ತೀವಿ ನಿನಗೆ? ಕಾಸು ಇರಲಿಲ್ಲ, ಬಂದ್ಬಿಟ್ಟೆ. ಏನು ಕಾಸು ಇರಲಿಲ್ಲ? ಹೋಗಿ ಏನು ಡೌ ಮಾಡ್ತೀಯಪ್ಪ? ಏನು 50 ರೂಪಾಯಿ ಪೆಟ್ರೋಲ್, 50 ರೂಪಾಯಿ ಇವ್ನ ಹತ್ರ? ಹಾಂ, ಎಲ್ಲ ಡೌ ಮಾಡೋದು ಕಲ್ತ್ಬಿಟ್ಟಿದ್ದೀವಿ. ಇವಾಗ ಚಂದು ಬೇರೆ ಗಾಡೀಲಿ ಹತ್ಕೊಂಡು ಹೋದ ಗೈಸ್. ನೋಡಿ ನಮ್ಮ ಅಪ್ಪ ಒಳಗಡೆ ಪೆಟ್ರೋಲ್ ಮಾಡಿಕೊಂಡು ನಮ್ಮ ಅಪ್ಪ ಪೆಟ್ರೋಲ್ ಹಾಕ್ತಾವ್ರೆ. ಏನು ಹೇಳ್ತಾ ಬಜ್ಜಿ? ಹಾಂ, ಏನು ಹೇಳ್ತಿ? ಕಾಸು ಇರಲಿಲ್ಲ, ಪೆಟ್ರೋಲ್ ಹಾಕಿಲ್ಲ, ಎತ್ಕೊಂಡ್ಬಿಟ್ಟವನೇ. ಡೋಮ ಮಾಡೋಕ್ಕೆ ಸ್ವಲ್ಪ ಕಮ್ಮಿ ಮಾಡು. 50 ರೂಪಾಯಿ ಒಂದು ಹತ್ರ ಪೆಟ್ರೋಲ್ ಹಾಕಿಸ್ಕೊಳಕ್ಕೆ ಒಂದೇ ಸಾಮಾನು ಇರ್ತದ? ಏನು ಮಡಿಕೊಂಡಿರಲಿಲ್ಲ ಜೋಬಲ್ಲಿ? ಮಡಿಕೊಂಡಿರ್ಲಿಲ್ವಾ? ಇರಲಿಲ್ಲ, ಕಾಸು ಆಗೋಯ್ತು ಗೈಸ್. ನಮ್ಮ ಅಪ್ಪ ಪೆಟ್ರೋಲ್ ಹಾಕಿಸ್ಕೊಂಡ್ರು. ಇವಾಗ ಹೊಡ್ತಾ ಇದೀವಿ ಮನೆಗೆ. ಲೆಟ್ಸ್ ಗೋ ಗೈಸ್. ಪೆಟ್ರೋಲ್ ಹಾಕಿದ್ರು ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ. ನಮ್ಮ ಅಪ್ಪ ಕಿಕ್ಕರ್ ಮೇಲೆ ಕಿಕ್ಕರ್ ಹೊಡಿತಾವ್ರೆ. ಏನು ಹೇಳ್ತಾವ ಬಜ್ಜಿ? ಹೋಗೋ ಬೋಳೆ ಮಗನೇ, ನನ್ನ ಕಾಲ ಇಷ್ಟ ಗೈಸ್. ನಮ್ಮ ಅಪ್ಪ ಬೈತ ಬಿದ್ದವ್ರೆ. ಇವಾಗ ಸುಮ್ಮನೆ ಸೆಂಟ ಮನೆ ಹೊಂಟ್ರೆ ಸಾಕು. ಲೆಟ್ಸ್ ಗೋ. ಆಯ್ತು, ಯಾಕೆ ಹಂಗೆ ಬಿಟ್ಟಲ್ಲ? ಹಾಂ ಗೈಸ್, ನೋಡಿ ಅದೇ ಎತ್ಕೊಂಡು ಹೋಗ್ತಾರೆ. ಸಣ್ಣ ಮಾಡ್ಕೊಂಬನ್ನಿ ಅಂದ್ಬಿಟ್ಟು. ಅಯ್ಯೋ ಗೈಸ್ ಸ್ಟಾರ್ಟ್ ಆಯ್ತಲ್ಲ ಬಜ್ಜಿ? ಗೈಸ್, ಪೆಟ್ರೋಲ್ ಹಾಕೋರು ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಇದೇ ಪೆಟ್ರೋಲ್ ಇದ್ರು ಯಾವತ್ತು ಹಿಂಗೆ ಮಾಡಿರಲಿಲ್ಲ. ಏನು ಮಾಡಿರಲಿಲ್ಲ? ಗಾಡಿ ಮಾಡಿರಲಿಲ್ವ? ನೀನು ಮಾಡಿರಲಿಲ್ವಾ? ಹುಡುಗ ಗೈಸ್, ನಮ್ಮ ಅಪ್ಪ ಏನೋ ಅಳ್ಳಾಡ್ಸ್ಬಿಡ್ತಾರಲ್ಲಿ. ಫೋನ್ ಹಂಗೆ ಹಿಂಗೆ ಹಿಡ್ಕೊ, ಏನಾದ್ರು ಮಾತಾಡು. ಏನು ಮಾತಾಡನೆ? ಹಿಂಗೆ ಹಿಡ್ಕೊ ಮಾತಾಡಿ. ಹಿಂಗೆ ಯಾರು ಗೈಸ್, ಯಾರೋ ಬರ್ತಾನೆ ಬಿಟ್ಟು ಫೋನ್ ಕೊಟ್ಬಿಟ್ರು. ನಮ್ಮ ಅಪ್ಪ ಫೋನ್ ಹಿಡ್ಕೊಂಡು ಹೇಳಿದ್ರೆ ಯಾಕೆ ಹುಷಾರಿರ್ಕತಿ? ನಿನ್ನ ಮಗ ಯೂಟ್ಯೂಬರ್ ಆಗ್ಬೇಕು ನಾನೇ. ಅಯ್ಯ, ಫೋನ್ ಹಿಡ್ಕೊಂಡು ಕೊಟ್ಟರೆ ಯಾರೋ ಬರ್ತಾವ್ರು ಹಿಡ್ಕೊಂಡ್ಬಿಟ್ರು. ಗೈಸ್, ಹೊಡೆದು ಸಾಕಾಗೋಯ್ತು. ನಾನಂತೂ ಸುಸ್ತಾಗೋದೆ. ಇವಾಗ ನಾವು ಅಪ್ಪ ಇಸ್ಕೊಂಡವ್ರೆ, ಹೊಡಿತೀನಿ ಅಂದ್ಬಿಟ್ಟು ಕಿಕ್ಕರ್ನ. ಹೊಡೆಯಪ್ಪ ಬೇಗ ಸ್ಟಾರ್ಟ್ ಮಾಡು. ಏನು ಹಂಗಾಡ್ತದೆ? ಇವಾಗ ಹಾಕ್ಬಿಟ್ಟು ಪೆಟ್ರೋಲ್ ಹಾಕ್ತಾ ನೀನೇ, ಅದೇ ಕಾಲಾಡ್ತಿದೀಯಾ? ಗೈಸ್ ನೋಡಿ, ಅಪ್ಪ ಎರಡೇ ಇದರಲ್ಲಿ ಸ್ಟಾರ್ಟ್ ಮಾಡ್ತಾರೆ, ಎರಡೇ ರೇಟಲ್ಲಿ. ಅಪ್ಪ ಸುಸ್ತಾಗೋದೆ ಗೈಸ್, ನಾನಂತೂ ಫುಲ್ಲು. ಪೆಟ್ರೋಲ್ ಅದೇ ಗೈಸ್ ನೋಡಿ ಗೈಸ್, ಒಂದೇ ಒಂದು ಏಡಿಕೆ ಸ್ಟಾರ್ಟ್ ಆಗೋಯ್ತು ಗಾಡಿ. ನಾನು ಎಮ್ಮೆ ಹೊಡೆದಂಗೆ ಹೊಡೆದೆ. ಏನು ಮಾಡ್ತಾ ಬುಜ್ಜಿ?
ಏನು ಮಾಡಿದೆ ಅದಕ್ಕೆ ಇರು ಏನು ಮಾಡಿದೆ ಬೈಲಿ ಗೈಸ್ ಹೊಂಟೋದು ಸ್ಟಾರ್ಟ್ ಮಾಡಿಕೊಂಡು ಯಪ್ಪ ಅವಾಗಿಂದ ಹೊಡೆದೆ ಸ್ಟಾರ್ಟ್ ಆಗಲಿಲ್ಲ ಒಂದೇ ನಿಧಾನ ಕೊಡೋದು ಸ್ಟಾರ್ಟ್ ಆಗೋಯ್ತು ಎಡ್ಸ್ಕೊ ಮನೆಗೆ ಹೋಗೋಣ ಇವಾಗ ಅಮ್ಮ ಅಪ್ಪ ಹಿಂಗೆ ಮಾಡ್ತಾರೆ ಸರಿನೋ ಹಾಂ ಗಾಡಿ ಪೆಟ್ರೋಲ್ ಹಾಕಿಸ್ಬೇಕು ತಾನೆ ನೀನು ಜನ ಇರಬೇಕು ಹಾಕಿಸ್ಕೊಳಕ್ಕೆ ಏನು ಅಪ್ಪಾಜಿ ನೀನು ಮತ್ತೆ ಅಪ್ಪಾಜಿ ಹೋಗಿದ್ದು ಮದ್ದೂರಿಗೆ ನಾನಲ್ಲ ಇಬ್ರು ಹೋಗಿ ಬಂದಿರೋದು ಸೆಂಟ್ರಲ್ ಆಫ್ ಹೋಗಿತ್ತು ನಾನು ಗಾಡಿ ಓಡಿಸ್ತಾ ಇದ್ನ ಹೇಳ್ಬೇಕಿತ್ತು ನಿನ್ ಗಂಡಂಗೆ ಹಾಕಿಸ್ಬಿಟ್ರಲ್ಲ ಅಂತ ಅದೇ ಇಲ್ಲ ಓಹೋ ಅಲ್ಲಿ ಹೋದ್ರೆ ಬೋಳಿ ಮಗನಿಂದ ಬೈತದೆ ಪೆಟ್ರೋಲ್ನ ಒಳಡಿ ಮಡಿಗೆ ಒಂದು ಪೆಟ್ರೋಲ್ನ ಒಳಡಿಗೆ ನೀನು ಅಪ್ಪ ಹೋದ್ರೆ ಏನು ಬೋಳೆ ಮಗ ಅಂತ ಏನೂ ಆಗಲ್ಲ ನಿನಗೆ ಹಿಂಗೆ ಬೈದ್ರೆ ನಾನು ಹಾಂ ಹಿಂಗೆ ಬೈದ್ರೆ ವಯಸ್ಸಿನ ಅಮ್ಮನ ಸಾಯಿಸ್ತಾ ಹಿಂಗೆ ಇವತ್ತು ಸಾಯಿಸ್ತಿದ್ದೀನಿ ಜಲ್ವರು ಪರವಾಗಿಲ್ಲ ಗೈಸ್ ಏನು ನಾಷ್ಟ ಮಾಡಿದ್ದಮ್ಮ ಚಪಾತಿಗೆ ನಮ್ಮ ಅಮ್ಮ ಎಲ್ಲ ಕಳ್ಸಿ ಮಡ್ಗವ್ರೆ ಇವಾಗ ಮತ್ತೆ ರೆಡಿ ಆಗೋಣ ಲೆಟ್ಸ್ ಗೋ ಗೈಸ್ ಎಲ್ರ ಮನೇಲಿ ತರಕಾರಿ ಇದ್ರೆ ನಮ್ಮ ಮನೇಲಿ ನೋಡಿ ಹೆಂಗ್ ಮಾಡ್ಗವ್ರಿ ಇಲ್ಲಿ ಸ್ಪ್ರೈಟು ಒಂದು ಪಾಂಟ ತರಕಾರಿ ಕೆಳಗಡೆ ಐತೆ ಬಟ್ ನೋಡಿ ಇಲ್ಲೆಲ್ಲ ಮಡಿಕೊಂಡವ್ರೆ ಬಟ್ ನಮ್ಮ ಅಮ್ಮ ಜ್ಯೂಸ್ ಕುಡ್ದಿ ಅಭ್ಯಾಸ ಹೋಗೈತೆ ಅದಕ್ಕೋಸ್ಕರ ಮಡಿಕೊಂಡವ್ರೆ ನಿನ್ ಗಂಡು ಬುದ್ಧಿ ಹೇಳ್ತೀಳಲ್ವ ಹೇಳ್ತೀಳಲ್ವ ಗಂಡಂಗೆ ಗಂಡ ಬುದ್ಧಿ ಕಲ್ತಿದ್ರೆ ಸಾಕು ನೀನು ಕಲಿಯೋ ಕಲ್ತಿದ್ದೀನಿ ಆಲ್ರೆಡಿ ಕೈಸ್ನ ಬುದ್ಧಿ ಕಲ್ತಿದ್ದೀನಿ ಇವಾಗ ಮುಖ ತಗೊಬಿಟ್ಟು ನಾ ಟಿಫನ್ ಮಾಡ್ಕೊಳ್ಳೋಣ ಲೆಟ್ಸ್ಕೋ ಗೈಸ್ ನೋಡಿ ನಾವು ಅಪ್ಪನ ಹೊಟ್ಟೆ ನೋಡಿ ಗೈಸ್ ಹೆಂಗ್ ಮುಡ್ಕೊಬತ್ತ ಹೊಟ್ಟೆನ ಗೈಸ್ ಅಪ್ಪ ಮಾಡಕ್ಕೆ ಏನು ನೈತದೆ ಅಲ್ಲಿ ಏನು ಏನು ನೋಡ್ತೀಯಾ ನಾನು ನೀನು ಫೈಟಿಂಗ್ ಮಾಡೋಣ ಇಸ್ಕೆ ಬಾ ಗೈಸ್ ನೋಡಿ ಗೈಸ್ ನಮ್ಮ ಅಪ್ಪ ಎತ್ಬಿಟ್ರು ಗೈಸ್ ಬಾ ಬಾ ಗೈಸ್ ನಮ್ಮ ಅಮ್ಮ ತಡಿತಾವ್ರೆ ಗೈಸ್ ಬರೋಜಿ ಬಾ ನೋಡೋಣ ಯಾಕೆ ದಮ್ಮಿಲ್ವಾ ಭಯನ ಕಂಡ್ರೆ ಹಾಂ ಭಯನ ಹೋಜಿ ಆಯ್ತು ನಾನು ಕೈ ಅಂಬಣ ಕುಡಿದಿ ಹೋಗಲೇ ನೀನು ಹಾಲು ಕರ್ದೆ ಇಲ್ಲ. ಬೆಂಡ ಆಗ್ಬಿಟ್ಟವೆ ಕುಡಿಲ್ಲ ಆಯ್ತು ಕೈ ಕೊಡು ಎಲ್ಲ ಹೋಗು ಕೈ ಕೊಡು ಅಬ್ಜಿ ನಾನು ಬಿಡಲ್ಲ ಕೈ ಕೊಡಗಂಡ ಇವಾಗ ಕೊಡು ಹಂಗಲ್ಲ ಹಿಂಗ್ ಕೊಡು ಅಪ್ಪ ಗೈ ಇಲ್ಲಿ ನೋಡಿ ಗೈಸ್ ನಮ್ಮ ಅಪ್ಪ ಕಚ್ಬಿಟ್ರೆ ಫುಲ್ಲು ಯಪ್ಪ ಹೆಂಗೈತಿ ನೋಡಿ ಅಪ್ಪ ಯಾಕೆ ಕಟ್ಟಿಂಗೆ ಹಾಂ ಅಮ್ಮ ಬೈಲ್ ಹಂಗೆ ಗೈಸ್ ನೋಡಿ ಹೆಂಗ್ ಕಚ್ಬಿಟ್ರು ಯಪ್ಪ ಚಿಕನ್ ಮಟನ್ ತಿಂದು ಎಷ್ಟು ದಿನ ಆಗಿತ್ತು ಯಪ್ಪ ಯಪ್ಪ ಅಮ್ಮ ಬಾರ ಮೇಲೆ ನಿನ್ ಗಂಡ ನೋಡಿ ಹೆಂಗ್ ಕಚ್ಬಿಟ್ಟ ಇಲ್ಲಿ ಇಲ್ಲೋಡೆ ನಮ್ಗೆ ಹಾಲು ಕರ್ದೆ ಮಾಡ್ತಾರೆ ಇದೇನೋ ಇದು ಹೆಂಗ್ ಕಚ್ ನೋಡ್ದು ನೀನು ಕಚ್ಚು ಗೈಸ್ ನನಗೆ ಅವಮಾನ ಮಾಡಕ್ ಬಿಟ್ರು ಏಯ್ ಇಸ್ಬಿಟ್ಟು ಹಾಲು ಕರೆಯಕಲ್ಲ ಕಳೆ ಗೈಸ್ ಡೌ ಮಾಡ್ತಾವ್ರೆ ಗೈಸ್ ನಮ್ಮ ಅಪ್ಪ ಡೌ ಮಾಡ್ತಾವ್ರೆ ಅಯ್ಯೋ ಗೈಸ್ ನಮ್ಮ ಅಮ್ಮ ನೋಡಿ ವಿಡಿಯೋ ಮಾಡ್ತಿದ್ದೀನಿ ಅಂದ್ಬಿಟ್ಟು ಆಕ್ಟಿಂಗ್ ನೋಡಿ ಹೆಂಗ್ ಮಾಡ್ತೈತೆ ಆ ಕರಿಗೆ ಉಳ್ ತಿನ್ಸ್ತೈತೆ ಆಕ್ಟಿಂಗ್ ಮಾಡ್ತಾರ ಥರ ಅದೇ ತಿಂತ ಬಿಡಮ್ಮ ನೀ ಏನು ತಿನ್ಸ್ಬೇಡ ನೀನ್ ತಿನ್ಬಿಟ್ಟಿದ್ದ ಪಾಪುನಲ್ಲಿ ಆ ಪಾಪು ನಾವು ನಿನ್ಸು ತಿನ್ನಿಸ್ತಿರ್ಲಿಲ್ವಾ ಹಂಗೆ ಅದು ತಿನ್ಬೇಕು ಯಪ್ಪ ನಮ್ಮ ಮಾತಾಡೋದು ಕಲ್ಸ್ಬಿಟ್ಟೈತೆ ನಮ್ಮ ಅಜ್ಜಿ ನೋಡಿ ಹೆಂಗ್ ಕೂತೋಳೆ ನಮ್ಮ ಅಜ್ಜಿ ಜಯಮ್ಮ ಅಯ್ಯೋ ನೋವಾಗೋಯ್ತು ನಮ್ಮ ಅಜ್ಜಿಗೆ ಗೈಸ್ ನನಗೆ ಫೇವ್ರೇಟ್ ಅಂದ್ಬಿಟ್ಟು ನಮ್ಮ ಅಮ್ಮ ನನಗೆ ಚಪಾತಿ ಮಾಡೋರೆ ನಮ್ಮ ಅಪ್ಪ ಫುಲ್ಲು ಬಾರಿಸ್ತವ್ರೆ ಬಿಕ್ಕೆಗೆ ಚೆನ್ನಾಗಿದೆ ನಮ್ಮ ಅಜ್ಜಿ ಹಾಂ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗೈತೆ ಅಂತ ಹೇಳ್ತಾರೆ ಯಾಕಂದರೆ ಹೆಂಡತಿ ಅಲ್ವ ಮಾಡಿರೋದು ಸೂಪರಾಗೈತೆ ನಮ್ಮ ಅಪ್ಪ ಏನು ಸುಳ್ಳು ಹೇಳಿಲ್ಲ ನೆಕ್ಸ್ಟ್ ಇವಾಗ ರಾಮನಗರಕ್ಕೆ ಹೋಗ್ತೀವಿ ನಮ್ಮ ಅಪ್ಪನೇ ಕರ್ಕೊಂಡು ಹೋಗ್ತಾರೆ ಬೈಕಲ್ಲಿ ಲೆಟ್ಸ್ಕೋ ನನ್ನ ಮಗ ಹೋಟ್ಲಲ್ಲಿ ತಿಂದು ಗ್ಯಾಸ್ಟ್ರಿಕ್ ಅಂತಿದ್ದ ಮನೆ ಊಟ ಕೊಡ್ತಾ ಇದ್ದೀನಿ ಇವಾಗ ಗ್ಯಾಸ್ಟ್ರಿಕ್ ಕಡಿಮೆ ಆಗೈತಂತೆ ಅದನ್ನ ನೀನು ಹೇಳ್ತಾ ಇದೀಯಾ ನಾನು ಹೇಳ್ತಾ ಇಲ್ಲ ಅದು ಗೈಸ್ ನಮ್ಮ ಅಮ್ಮನೇ ಹೇಳ್ಕೊಡ್ತಾವ್ರೆ ಹೋಟ್ಲು ಊಟನ ತಿಂದು ಗ್ಯಾಸ್ಟ್ರಿಕ್ ಆಗೋಯ್ತೆ ಅದಕ್ಕೆ ಅಮ್ಮ ಮನೆ ಊಟ ಮಾಡ್ಕೊಡ್ತಾವ್ರೆ ಅಂದ್ಬಿಟ್ಟು ನಮ್ಮ ಅಮ್ಮನೇ ಹೇಳ್ಕೊಡ್ತಾವ್ರೆ ನನಗೆ ಹೇಳು ಅಂತ ಆ ಥರ
ಹಿಂಗೇನಮ್ಮ ಟಿಫನ್ ಮಾಡಾಯಿತು. ಇವಾಗ ಮನೆಯಿಂದ ನಾವು ಅಪ್ಪನ ಜೊತೆ ಬೈಕಲ್ಲಿ ಹೊಡ್ತಾ ಇದ್ದೀನಿ ರಾಮನಗರಕ್ಕೆ. ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಮೀಟ್ ಆಗೋಣ. ಯಾಕಪ್ಪ ಈ ಥರ ಮಾಸ್ಕು ಮತ್ತು ಟೋಫಿ ಹಾಕೊಂಡಿದ್ದೀನಿ ಅಂತೀರ, ಮುಡಿ ಕೊಟ್ಟಿದ್ನಲ್ಲ ಅದಕ್ಕೋಸ್ಕರ ಹಂಗೆ ಹಾಕೊಂಡಿದ್ದೀನಿ ಅಷ್ಟೇ. ಓಪನ್ ಮಾಡ್ತೀನಿ ಸದ್ಯದಲ್ಲೇ ಫುಲ್ಲು ಸ್ವಲ್ಪ ಅಷ್ಟೇ. ಅಲ್ಲೆಲ್ಲ ಹೋಗ್ತೀವಲ್ಲ ರಾಮನಗರದಲ್ಲಿ ಹುಡುಗಿರೆಲ್ಲ ನೋಡ್ತಾ ಇರ್ತಾರೆ, ಅದಕ್ಕೋಸ್ಕರ ಹಾಕೊಂಡಿದ್ದೀನಿ ಅಷ್ಟೇ. ಗೈಸ್ ಅಂತೂ ಇಂದು ರಾಮನಗರಕ್ಕೆ ಬಂದೆ. ನಮ್ಮ ಸರ್ರು ಇವತ್ತು ಪೋಚ್ ಹಾಕಿಸ್ಬೇಕಂತೆ ಮತ್ತು ಟೆಂಪರ್ ಗ್ಲಾಸ್ ಹಾಕಿಸ್ಬೇಕಂತೆ. ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂಗಡಿಗೆ. ಅದು ನಮ್ಮ ಫ್ರೆಂಡ್ ಅಂಗಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಡಿಸ್ಕೌಂಟ್ ಮಾಡ್ತೀನಿ ಫುಲ್ಲು. ಸರ್ ಬನ್ನಿ ಸರ್, ಬೇಗ ಬಿಟ್ಬಿಡ್ತಾರೆ. ಏನು ಎಷ್ಟು ನಿಧಾನ ಗೊತ್ತಿರ ನೀವು? ಹೌದಾ? ಬನ್ನಿ ಕರ್ಕೊಂಡು ಹೋಗ್ತೀನಿ. ಬನ್ನಿ ಇಲ್ಲಿ ಹೋಗೋಣ, ಬನ್ನಿ ಕಮ್ಮಿ ಹಾಕ್ಕೊಡ್ತಾರೆ. ಅಲ್ಲಿ ಜಾಸ್ತಿ ಹಾಕ್ತಾರೆ. ಫ್ರೆಂಡಾ? ನಮ್ಮ ಫ್ರೆಂಡ್ ಇವರು, ಅದಕ್ಕೆ ಕಮ್ಮಿ ಹಾಕ್ಕೊಡ್ತಾರೆ. ಏನು ಹೇಳ್ತೀರಿ ಗೊತ್ತಾ ಸರ್, ನಮ್ಮ ಹತ್ರ ದುಡ್ಡಿಲ್ಲ, ನಾವು ಬಡವರು, ಕಮ್ಮಿ ಹಾಕ್ಕೊಡಿ ಅಂತ ಹೇಳಿ. ಹಂಗೆ ಹೋಗಿ ಹೇಳಿ, ಪಕ್ಕ ಕಮ್ಮಿ ಹಾಕ್ಕೊಡ್ತಾರೆ. ಸರಿ ಆ ಥರ ಇಲ್ಲ, ಹೇಳೋದೇನು ಬೇಡ. ನಮ್ಮ ಫ್ರೆಂಡ್ ಅಂಗಡಿಗೆ ಹೋಗೋಣ ಬನ್ನಿ. ಬೇಡ ಇವತ್ತು ನನ್ನೇ ಕರ್ಕೊಂಡು ಬಂದ್ರಿ. ನನ್ನೇ ಕರ್ಕೊಂಡು ಬಂದ್ರಿ ಗೈಸ್. ಎಲ್ಲ ನೋಡ್ದವ್ರು ನನ್ನೇ ಏನ್ಕೋ ಗೊತ್ತಿಲ್ಲ, ಯಾಕೆ ಹಿಂಗೆ ಮಾಡ್ಕೊಂಡೈತೆ ಮೀಡಿಯಾ ಅಂದ್ಬಿಟ್ಟು. ಗೈಸ್ ಏನಂದರೆ ನಮ್ಮ ಬ್ರದರು ಇಲ್ಲಿ ಆರಾಮಾಗಿ ಕೂತವ್ರೆ. ಹಾಯ್ ಬ್ರೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ರೋ. ನಮ್ಮ ಸರ್ಗೆ ಇವಾಗ ಒಂದು ಟೆಂಪರ್ ಗ್ಲಾಸು ಮತ್ತು ಒಂದು ಪೋಚ್ ಬೇಕಂತೆ. ಕಮ್ಮಿ ರೇಟಲ್ಲಿ ಹಾಕ್ಕೊಡು. ನಾನು ಕರ್ಕೊಂಬಂದಿರೋದು, ಹಾಕ್ಕೊಡ್ತೀರಾ? ಕಮ್ಮಿ ರೇಟಲ್ಲಿ ಬೇಕಾ? ಹಾಂ, ಮೆಜೆಸ್ಟಿಕ್ ಹೋಗ್ಬೇಕಾ ಬ್ರೋ? ನಾನು ಕೇಳ್ತಾ ಇರೋದು ಪೋಚು ಮತ್ತು ಟೆಂಪರ್ ಗ್ಲಾಸು. ನಾನು ಏನೇನು ಕೇಳ್ತಾ ಇಲ್ಲ. ಹಾಂ, ನೀವ್ ಯಾಕೆ ಏನು ಅನ್ಕೋತಾ ಇದೆಯಾ? ನೀನು ಅಂದ್ಕೊಂಡಿದ್ದು, ನಾನೇನು ಅನ್ಕೊಳ್ಳಿಲ್ಲ. ನಾನೇನು ಟೆಂಪರ್ ಗ್ಲಾಸ್ ಪೋಚ್ಗೆ ಕಣೋ. ಯಾಕೆ ನೀನು ಕಮ್ಮಿಗೆ ಹಾಕೊಡಲ್ವಾ? ಹಾಕೊಡ್ತೀನಿ. ಮತ್ತೆ ಮಾರುತಿ ಟೆಲಿಕಾಮು ರಾಮನಗರದ ಫುಲ್ ಫೇಮಸ್ ತಾನೆ. ಮೆಜೆಸ್ಟಿಕ್ ಅಲ್ಲಿ ರಿಯಾಕ್ಷನ್ ನಿಂದು. ನೀನೇ ಕೇಳಿದೆ? ನಾನ್ ಬೇರೆ ಆಯ್ತು, ನಾನು ಕೇಳಿದ್ದು ಕಮ್ಮಿಗೆ ಹಾಕೊಡು ಅಂತ. ನೀನು ಯಾಕೆ ಮೆಜೆಸ್ಟಿಕ್ ಕೇಳಿದೆ? ಮೆಜೆಸ್ಟಿಕ್ ಅಲ್ಲಿ ಕಮ್ಮಿ ಮಾಡ್ತಾರೆ, ಅದಕ್ಕೆ ನೀ ಕಮ್ಮಿ ಕೊಡಲ್ವಾ? ಕಮ್ಮಿ ಕೊಡ್ತೀನಪ್ಪ. ಆದ್ರೆ ನೀನ್ ಯಾಕೆ ರಿಯಾಕ್ಷನ್ ಬೇರೆ ಚೇಂಜ್ ಆಯ್ತು? ಅದಕ್ಕೆ ಅದು ಮೆಜೆಸ್ಟಿಕ್ ಅಲ್ವಾ, ಅದಕ್ಕೆ ಮೆಜೆಸ್ಟಿಕ್ ಅಲ್ಲಿ ಏನೋ ನಡೀತಾ ಇರ್ತವೆ. ಬಟ್ ಇವಾಗ ಸ್ಟಾಪ್ ಆಗೈತೆ ಪೊಲೀಸರಿಂದ, ಅದಕ್ಕೋಸ್ಕರ. ಸರ್ ಸ್ವಲ್ಪ ತಲೆ ತಿಂತಾರೆ, ತಲೆ ಕೆಡ್ಸ್ಕೊಬಿಡಿ. ಅದು ರಿಯಾಕ್ಷನ್ ಬೇರೆ ಎಲ್ಗೋ ಹೋಗ್ಬಿಡ್ತು ಒಂದು. ಅದು ಕರೆಕ್ಟ್. ಥಿಂಕಿಂಗ್ ಎಲ್ಲೋ ಹೋಗ್ಬಿಡ್ತಾರ. ಗೈಸ್ ಅವ್ರು ಹೇಳಿದ್ದು ಮೆಜೆಸ್ಟಿಕ್ ಹೋಗಿ ಪೋಚು ಮತ್ತು ಟೆಂಪರ್ ಗ್ಲಾಸ್ ಹಾಕಿಸ್ಕೊಳ್ಳಿ ಅಂತ. ಏನೇನೋ ಅರ್ಥ ಮಾಡ್ಕೊಬೇಡಿ ಅಷ್ಟೇ. ಅಣ್ಣ ಟೆಂಪರ್ ಗ್ಲಾಸ್ಗೆ ಹಾಕಿದ್ರಲ್ಲ, ಎಷ್ಟಾಯಿತು? ನಿಮ್ಮ ಕಡೆಯಿಂದ 100 ರೂಪಾಯಿ ಹಾಕ್ಸಪ್ಪ. 100 ಸರ್? ನನ್ನ ಕಡೆಯಿಂದ 100 ರೂಪಾಯಿ ಅಂದವ್ರೆ. ನನ್ನ ಕಡೆಯಿಂದ 80 ರೂಪಾಯಿ. 80 ರೂಪಾಯಿ ಹಾಕಿ ಏನೂ ಹೋಗಲ್ಲ. ಮುಖ ನೋಡಕ್ಕಾಯ್ತಾ ಇಲ್ಲ. ಹಾಕಿ ಸರ್, ಎಷ್ಟು ಹಾಕಿ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಹಾಕಿ. 100 ರೂಪಾಯಿಗಿಂತ ಜಾಸ್ತಿ ಎಷ್ಟಾದ್ರು ಹಾಕಿ ಪರವಾಗಿಲ್ಲ. 100 ರೂಪಾಯಿ ಹಾಕ್ಬೇಕಾ? ಎಷ್ಟು ಯಾಕೆ 80 ಹಾಕಿ ಪರವಾಗಿಲ್ಲ. ಹಾಕಿ ಸೋಸ ಮಾಡಿ ಹಾಕಿ. ಸರ್ ನಾನು ಕರ್ಕೊಂಬಂದಿರೋದು. ಎಷ್ಟು ಹಾಕಿದ್ದೀರಾ ಗೈಸ್? ಅದಕ್ಕೆ ಹೇಳಿದ್ರು, ನನ್ನ ಜೊತೆ ಕರ್ಕೊಂಡು ಬಂದರೆ ಅವರು ಕಮ್ಮಿ ಹೇಳಿದ್ರು. ನಾನು ಕರ್ಕೊಂಬಂದಿದ್ದೀನಿ ಅಂದ್ಬಿಟ್ಟು 100 ರೂಪಾಯಿ ಹೇಳಿದ್ರು. ಅದಕ್ಕಿಂತ 20 ರೂಪಾಯಿ ಕಮ್ಮಿ ಮಾಡಿಸಿದ್ದೀನಿ. ಹಂಗೆ 20 ರೂಪಾಯಿ ಮಿಕ್ಕಿಸಿ ಸರ್. ನಾನು ಟೀ ಕೊಡ್ತಾರೆ ಇವಾಗ ನಮಗೆ. ಗೈಸ್ ನಮ್ಮ ಬ್ರದರ್ಗೆ ಒಂದು ಹುಡುಗಿ ಕೊಡಿ. ಮದುವೆ ಆಗ್ತಾರಂತೆ, ಮನೆ ಕಟ್ಟಿದ್ದಾರೆ, ಕಾರ್ ತಗೋತಿದ್ದಾರೆ, ಇನ್ನೋವಾ ಇಷ್ಟ ಐತೆ, 2 ಎಕರೆ ಜಮೀನು ಐತೆ ಅಷ್ಟೇ. ಲೆಟ್ಸ್ ಗೋ ಗೈಸ್. ಟೆಂಪರ್ ಗ್ಲಾಸ್ 80 ರೂಪಾಯಿ ಹಾಕಿಸ್ಕೊಟ್ಟೆ ಅಂದ್ಬಿಟ್ಟು ನಮ್ಮ ಸರ್ ಟೀ ಕೊಡ್ಸೋಕೆ ಕರ್ಕೊಂಬಂದವ್ರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಣ್ಣ ಟೀ ಹೆಂಗಿರಬೇಕು ಅಂದರೆ, ಇಲ್ಲಿ ತಿರುಗಿ ನೋಡಿ, ಈ ಕಡೆ ಸ್ವಲ್ಪ ಫುಲ್ಲು ಪ್ರೋಟೀನ್ ಇರಬೇಕು, ಆ ಥರ ಮಾಡಿ. ಓಕೆನಾ? ಬೇಡ ಹಾಲೇ ಕುಕ್ಬಿಡಿ, ಪ್ರೋಟೀನ್ ಇರುತ್ತೆ ಹಾಲಲ್ಲಿ. ಹಾಲು ಪ್ರೋಟೀನ್ ಇರುತ್ತೆ. ಟೀ ಕುಡಿದ್ರೆ ಕಿಕ್ ಹೊಡಿತದೆ. ಗೈಸ್ ನಮ್ಮ ಹುಡುಗ ಹೆಸರು ಒಂದು ಟೀ ಕುಡಿದ್ರೆ ಕಿಕ್ ಹೊಡಿತದೆ. ಕೊಡ್ಲಾ? ಟೀ ಬೇಡ, ಹಾಲು ಕುಕ್ಬಿಡಿ. ಹಾಲು ಕುಡಿದ್ರೆ ಟೀ ಕುಡಿದ್ರೆ ಕಿಕ್ ಹೊಡಿತದೆ, ಹಾಲು ಕುಡಿದ್ರೆ ಟೀ ಬೇಡ, ನಂಗೆ ಕಾಫಿ ಕೊಡಿ. ನೀನು ಒಂದ್ಸಲ ಹೇಳು, ಯಾರವನು? ಅಣ್ಣ ಟೀ ಕುಡಿದ್ರೆ ಕಿಕ್ ಹೊಡಿತದೆ. ರೆಡಿ ಆಗುತ್ತಿಲ್ವ? ಟೀ ಕುಡಿದ್ರೆ ಸಡನ್ ಆಗಿ ಹೇಳ್ಬಿಡ ಕಿಕ್ ಹೊಡಿತದೆ. ಹಾಲು ಕುಡಿದ್ರೆ ಏನಾಗ್ತದೆ ಅಂತ ರೆಡಿ ಆಗ್ಬಾರ್ದ ಹೇಳಕ್ಕೆ. ನೀನ್ ತಾನೇ ಏನ್ ರೀಲ್ಸ್ ಮಾಡ್ತೀಯ ಎಲ್ಲ ನಿಂಗೆ ಮಾಡಿಯಾ? ಗೈಸ ನೋಡಿ ಗೈಸ, ನಮ್ಮ ಅಣ್ಣ ಬೈತವ್ರೆ. ಸ್ವಲ್ಪ ಯೋಚನೆ ಮಾಡಿ ಹೇಳ್ಬೇಕಂತವ್ರು, ಅದಕ್ಕೋಸ್ಕರ ಟೈಮ್ ಕೊಟ್ಟಿದ್ದೀನಿ. ಯೋಚನೆ ಮಾಡಿ ಹೇಳಿ, ಹಾಲು ಕೂಡ ಏನಾಗುತ್ತೆ ಅಂತ. ಹಾಲು ಯಾವಾಗ ಕುಡಿಸ್ತಾರೆ ಹೇಳು ಚೇತು? ಮೈನು ಯಾವ ಗೊತ್ತಿಲ್ಲ ಅಣ್ಣ. ಅದೇ ಹುಟ್ಟಾಗ, ಆಮೇಲೆ ಕರು ಹುಟ್ಟಾಗ ಹಸುವಿಂದ, ಆಮೇಲೆ ನಾವು ಕುಡಿತಾ ಇರ್ತೀವಿ ಅವಾಗ. ಮದುವೆ ಆದಾಗ ಕುಡಿಸ್ತಾರೆ ಜೋಡಿಗೆ. ಹಾಂ ಕರೆಕ್ಟ್. ಗೈಸ್ ನಮ್ಮ ಹುಡ್ಗನ ಕರ್ಕೊಂಡು ಇವಾಗ ವುಡ್ ವರ್ಕ್ ಅಂಗಡಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನಮ್ಮ ಮನೆಯದು ಶೀಟ್ ಬಂದೈತೆ, ವುಡ್ ವರ್ಕ್ದು ಕಲರ್ ಶೀಟು.
ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ, ತಗೊಂಡು ಹೋಗ್ಬೇಕು ಮನೆ ಹತ್ರ. ಆಟೋಗೆ ಹಾಗಾಗಿ ಹೋಗ್ತಾ ಇದ್ದೀವಿ ಇಬ್ಬರು. ಲೆಟ್ಸ್ ಗೋ ಗೈಸ್. ಇವಾಗ ನಮ್ಮ ಮನೆಗೆ ಐಟಮ್ ಹಾಕಿಸಿರೋದು ಫುಲ್ಲು ಕಾಳಿ ಕಂಬ ಹಾರ್ಡ್ವೇರ್ಸಲ್ಲಿ. ಇಲ್ಲ ಐಟಮ್ ಎಲ್ಲ ಹಾಕಿಸಿರೋದು ನಾನು. ಬ್ರೋ ಐಟಮ್ ಬಂದಿದ್ದ ಬ್ರೋ? ಇದೇನಾ ಗೈಸ್? ಇದೇನೆ ನಮ್ಮ ಮನೆಗೆ ಹಾಕಿಸ್ತಾ ಇರೋದು ವುಡ್ಡೊಂದು ಕಲರು. ಅದು ಇದಾ? ಹಾಂ ಆ ಕಡೆದಾ? ಥ್ಯಾಂಕ್ಸ್ ಬ್ರೋ. ಇವಾಗ ಹಾಕಿ ಕಳಿಸ್ಬೇಕಿತ್ತಲ್ಲ, ಏನು ಕಳಿಸ್ತೀರಾ? ನೇಂತ್ರ ಕಳ್ಸೋದು ನಾನೇ ಹಾಕೋಬೇಕಾ ಇಲ್ಲ ನೀವೇ ಕಳಿಸ್ತೀರಾ? ನೀವೇ ಗಾಡಿಲಿ ಎತ್ಕೋಬೋದಾ? ಹೌದಾ ಮಚ್ಚಾ, ನೀ ರೆಡಿ ಏನೋ? ಗಾಡಿ ಎತ್ಕೋಕೆ ಪೆಟ್ರೋಲ್ ಹಾಕಿಸ್ತೀನಿ ನಾನು. ಏನು ಕೆಲಸ? ಹಾಗೆ ಹೋಗಿ ಬರಂಬಾ. ಇದು ನೋಡಿ ಕೆಲಸ ಇದೆ ಅಂತ ಹೇಳ್ದವನೇ, ನನಗೋಸ್ಕರ ಇಷ್ಟು ಮಾಡ್ತಾಯಿಲ್ಲ. ಬರವ ನಂದು ಬಾರ, ಪೆಟ್ರೋಲ್ ಹಾಕಿಸ್ತೀನಿ. ಲವ್ ಬಾ ಮತ್ಯಾ ಗೈಸ್. ಹೆಂಗೋ ಒಪ್ಪಿಸ್ಕೊತೀನಿ. ಇವಾಗ ತೊಗೊಂಡೋಗ್ಬೇಕು. ವೇಟಿಲ್ಲ ಬರೋದು? ಹಾಂ 3 ಪೀಸಾ? ತಗೊಂಡೋಗೋದು ಆರಾಮ ಗಾಡೀಲಿ. ಗೈಸ್ ಇವಾಗ ಎತ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ರೆಡಿ ಮಚ್ಚ? ಗೈಸ್ ನೋಡಿ ನಮ್ಮ ಹುಡುಗ ಇಲ್ಲೆಲ್ಲ ಕರ್ಕೊಂಡು ಹೋಗ್ತಾವನೆ. ಎತ್ಕಿದಾಗ ಕುಡಿಕಣೋ. ನಿಧಾನಕ್ಕೆ ಹೋಗು ಮಚ್ಚ. ಹೋಗು ನಿಧಾನ. ಆ ಕಡೆ ನೋಡ್ಕೊಂಡು ಹೋಗು, ಆ ಕಡೆ ನೋಡ್ಕೊಂಡು ಹೋಗು. ಇದಾಕ್ಬಿಟ್ಟು ಆಮೇಲೆ ಗುಂಡಿ ಒಳಗಡೆ ಹೋಗು. ಮುಂದೆ ಹೋಗು. ಆಯ್ತು ಬ್ರೋ. ಸ್ವಲ್ಪ ನಡಿ ಆ ಕಡೆ ಹೋಗೋದು. ನಡಿ ನಿಧಾನ ನಡಿ. ನಿಧಾನ ನಡಿ ಬಿಡಲ್ಲ. ಆಗಲ್ಲ ಇರೋ. ಹಾಂ ನಡಿ ಬ್ರೋ, ಸ್ವಲ್ಪ ಆ ಕಡೆ ಹೇಳ್ಬ. ಆಗಲ್ಲ ಇಲ್ಲೆಲ್ಲ ಕರ್ಕೊಂಬಿಡಂಗ ಗೈಸ್. ಎದಾಕ್ಬಿಡ್ತಾವ ಗೈಸ್. ಕಾಲಿದ್ರೆ ಮುಂದೆ ಜಾಡ್ಕೊಂಡು ಹ್ಞೂ ತಾತ ಸರಿಲ್ಲ ಅವನು. ಗೈಸು ಸವಾಸ ಮಾಡ್ಬಿಟ್ಟು ಗುಂಡೆ ಹೊಡೆದಾಕ್ಬಿಡೋಣ ಇವಾಗ. ಯಪ್ಪ ನೋಡಿ ಗುರಿಯಕ್ಕೆ ಹೋಗಿ ತಾತಿಗೆ. ಆ ಕಡೆ ಇರೋ ನಿಲ್ಸೋ ಸ್ವಲ್ಪ ಬಿದ್ದಾಗುತ್ತೆ. ಇರೋ ಹಂಗೆ ಸ್ವಲ್ಪ. ಹಾಂ ನೋಡಿ ಮಚ್ಚ ಇವಾಗ. ಯಪ್ಪ ಬಾಯ್ ಬಿಡ್ಸ್ಬಿಟ್ಟಿದಲ್ಲೋ. ಹಾಂ ಗೈಸು ಸವಾಸ ಮಾಡಿಬಿಟ್ಟು ಗುಂಡೆ ಹೊಡೆ ದಬಾಕ್ಬಿಡೋನು. ದಬಾರ್ ಅಂತ. ಯಪ್ಪ ಗೈಸ್ ಅಂತೂ ಇಂತೂ ನಮ್ಮ ಹುಡುಗ ಸೇಫಾಗಿ ಮನೆದಾಗ ಕರ್ಕೊಂಡು ಬಂದ. ಬಟ್ ಕೆಲಸ ಮಾಡೋಕೆ ಬಂದಿದ್ದಾರೆ ಅಂದ್ಕೊಂಡೆ, ಕೆಲಸ ಮಾಡೋಕ್ಕೆ ಬಂದಿಲ್ಲ ವುಡ್ ವರ್ಕರು. ಇವಾಗ ಒಳಗಡೆ ನಾನೇ ಮಾಡಿಬಿಡ್ತೀನಿ ಗೈಸ್. ನೋಡಿ ಇವಾಗೆಲ್ಲ ಫುಲ್ ವುಡ್ ವರ್ಕ್ ನಡೀತಿದೆ ಮನೆದು. ನಮ್ಮದೊಂದು ಒಳಗಡೆ ನೋಡೋಕೆ ಹೋಗಿದ್ದೀನಿ ಏನೇನು ಮಾಡ್ತಾರೆ ಕೆಲಸ ಅಂತ. ಗೈಸ್ ನೋಡ್ಬೋದು ಮೇಲ್ಗಡೆ ಎಲ್ಲ ಫುಲ್ಲು POP ಮಾಡಿದ್ದಾರೆ. ಮತ್ತು ಇದು TV ಶೋಕೇಸು ಇನ್ನೂ ಕೆಲಸ ನಡೀತಿದೆ. ಇದು ಅಡುಗೆ ಮನೆ ಇನ್ನೂ ಕೆಲಸ ನಡೀತಿದೆ. ಕೆಲಸ ಇನ್ನೂ ಮಾಡೋಕ್ಕೆ ಬಂದ್ರೆ ಅನ್ಕೊಂಡು ಬಂದಿಲ್ಲ. ಮತ್ತು ರೂಮೊಂದು ಕ್ಲೋಸ್ ಮಾಡಿಬಿಟ್ಟವ್ರೆ, ಬೀಗ ಹಾಕೊಂಡು ಹೋಗೋರು ಮನೆಗೆ. ಗೈಸ್ ಅಂತೂ ಇಂತೂ ನಮ್ಮ ಹುಡುಗ ಸೇಫಾಗೆ ನಮ್ಮ ಮನೆ ಕರ್ಕೊಂಡು ಬಂದ. ಇಲ್ಲಿ ನನ್ನ ಗುಂಡೆ ಒಳಗೆ ಇದಾಕ್ಬಿಡೋಣ. ಅಲ್ಲಿ ನಂದು ಚೆನ್ನಾಗೈತೆ ಮನೆ. ಸೂಪರ್ ಆಗಿದೆ. ಹಾಂ ಸೂಪರ್ ಆಗಿದೆ. ಎಲ್ಲ ಆದ್ಮೇಲೆ ಸೂಪರ್ ಹಾಕೊಂಡು ತಿನ್ನು. ಎಲ್ಲ ಕೆಲಸ ಆದಬೇಕು. ಇನ್ನು ಬೆಜ್ಜನ್ ಕೆಲಸ ಐತೆ ನೋಡಿ. ಇದು TV ಹಾಕ್ತಾರಲ್ಲ ಹಿಂದೆಗಡೆ ವಾಲು, ಇದೇ ಕಣ ವಾಲು. ಭಾಳ ಚೆನ್ನಾಗೈತಾ? ಇನ್ನು ಬೆಜ್ಜನ್ ಕೆಲಸ ಐತೆ. ಮ್ಯಾಲೂ ರೂಮ್ ಐತೆ. ಎಲ್ಲ ಗುರುಪರೀಕ್ಷಕ್ಕೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಮಸ್ತಾಗಿ ಬರುತ್ತೆ. ಲೆಟ್ಸ್ ಗೋ ಹೋಗೋಣ ಇವ್ರ ಮರಕ್ಕೆ. ಗೈಸ್ ನಮ್ಮ ಹುಡುಗಂಗೆ ಡೈಲಿ ಲಾಗ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಬರೋ ಹಿಂಗೆ ಹಿಡ್ಕೊ. ಹಿಂಗೆ ಹಾಂ ಹಿಂದೆಯಿಂದ ಬರಲಿ. ಹಾಂ ಕಟ್ಟಾಗೈತೆ. ತಿರುಗಿಸು ಮುಚ್ಕೊಂಡ್ಬಿಡ್ತಲ್ಲ ಇದು. ಹಿಂಗೆ ಬ್ರೋ. ಈ ಕೈ ಹಿಂಗೆ ಬರಲಿ. ಈ ಕೈ ಹಿಂಗೆ ಹಿಡ್ಕೊ. ಹಿಂಗೆ ಎಲ್ಲಿ ಹಿಡ್ಕೊ. ಹಿಂಗೆ ಕೆಳಗಡೆ ಬರಲಿ. ಇದು ಬ್ರೋ ಹಿಂಗೆ ಹಿಡ್ಕೊಳಕ್ಕೆ ಬರಲ್ಲ ಬಿಡು. ಹುಡುಗರು ಹಿಡ್ಕೊಬಿಡ್ತಾರಪ್ಪ. ಹಿಂಗೆ ಎಲ್ಲ ಹಂಗೆ ತಿರ್ಗಿಸು. ಕ್ಯಾಮ್ರಾ ಏನು ಕಡೆ ನಂಗೆ ಹಿಂಗೆ ಹಿಡ್ಕೊ. ಆಯಿತು. ಹಾಂ ಹಂಗಲ್ಲ, ಫೋನ್ ಉಲ್ಟಾ ಹಿಡ್ಕೊ. ಕೆಳಗಡೆ ಬೆಳೆ ಬರಲಿ. ಎಡಗೈ ಹಾಂ ಆಮೇಲೆ ಹಿಂಗೆ ತಿರುಗಿಸು. ಹಿಡ್ಕೊ ಇವಾಗ. ಹಾಂ ಗೈಸ್ ನಮ್ಮ ಹುಡುಗನ ಕಳಿಸಿದ್ದೀನಿ. ನಾಳಿಂದ ಸ್ಟಾರ್ಟ್ ಮಾಡ್ತಾನೆ ಡೈಲಿ ಲಾಗು. ಆಲ್ ದ ಬೆಸ್ಟ್. ಸಪೋರ್ಟ್ ಮಾಡ್ತೀನಿ ಬ್ರೋ. ಸಬ್ಸ್ಕ್ರೈಬ್ ಆಗ್ಬಿಡಿ. ಆಯ್ತು ಆಗಿದ್ದೀವಿ. ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇರ್ತೀರಾ. ಯೂಟ್ಯೂಬಲ್ಲಿ ಆಗ್ಬಿಡಿ. ಥ್ಯಾಂಕ್ ಯು. ಲಾಗ್ ಬರುತ್ತೆ ಟಕ ಟಕ್ ಅಂತ ನಾವು ಹಾಕ್ತೀವಿ ಟಕ ಟಕ್. ಗೈಸ್ ಇವತ್ತು ಹೇಳ್ತೇನೆ, ಇವತ್ತು ಮಾಡ್ತೀನಿ ಅಂತ.
ನಾಳೆ ನೋಡಿದ್ರೆ ಆಗ ಯಾರು ಮಾಡ್ತಾರೆ ಅಂತ ಅವನು. ಗೈಸ್ ಇವನಾರು ಆರಾಮಾಗಿ ಪುರ್ಸೋದಾಗ ಅವನೇ ನಮ್ದು ಹೇಳಿ ಫುಲ್ ಕೆಲಸ ಅಂಗಡಿಲಿ 2 ಅಂಗಡಿ ಮೇಂಟೈನ್ ಮಾಡ್ಬೇಕು. ಯಾವ ಪುರ್ಸೋತಿಲ್ಲ ಗೈಸ್, ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವ್ರಿಗೇನು ಇಲ್ಲ, ಮನೆ ಮಠ ಅಪ್ಪ ಅಣ್ಣ ತಮ್ಮ ಎಲ್ಲ ನೋಡ್ಕೋತಾರೆ, ಇವ್ರು ಅಮ್ಮ ಅಂತವಿಂದ ಎಲ್ಲರೂ ನೋಡ್ಕೋತಾರೆ, ನಮ್ದೆಲ್ಲ ನಾವೇ ಗೈಸ್ ಯಾವ್ದು ಇಲ್ಲ, ನಾನು ಅವ್ರನ್ನ ನೋಡ್ಕೊತಾ ಇದ್ದೀನಿ. ನಾನು ಕೆಲಸ ಮಾಡ್ತಾ ಇದ್ದೀನಿ, ಓಡಾಡ್ಕೊಂಡು ಕೆಲಸ ದುಡಿತಾ ಇದ್ದೀನಿ. ಬಟ್ ಸ್ವಲ್ಪ ಫ್ರೀಡಮ್ ಐತೆ ನನ್ನ ಕೆಲಸದಲ್ಲಿ, ಅದಕ್ಕೋಸ್ಕರ ಲಾಗ್ ಮಾಡ್ತಾ ಇದ್ದೀನಿ ಅಷ್ಟೇ.